ಹಾಯ್ ಫ್ರೆಂಡ್ಸ್, ಇವತ್ತು ವೆಜಿಟೇಬಲ್ ಪಲಾವ್ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಟೂ ಕಪ್ಸ್ ರೈಸ್ ತೊಗೊಂಡೆ ನಾನಿಲ್ಲಿ. ನಾರ್ಮಲ್ ಯಾವ ರೈಸ್ ಆದರೂ ತೊಗೋಬೋದು ನೀವು. ಅದನ್ನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಒಂದು 2-3 ಸತಿ ಚೆನ್ನಾಗಿ ತೊಳೆದು ಒಂದು 10 ನಿಮಿಷ ನೆನೆಗೆ ಬಿಟ್ಟರೆ ಸಾಕಾಗುತ್ತೆ. ಉಳ್ಳಾಗಡ್ಡಿ, ಹಸಿ ಕೊಬ್ಬರಿ, ಬಟಾಣಿ, ಗಜ್ಜರಿ, ಬೀಟ್ರೂಟ್, ಅಲ್ಲ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಟೊಮ್ಯಾಟೊ, ಪುದೀನ ಇದಿಷ್ಟು ಬೇಕಾಗುತ್ತೆ. ಸೊ ಮೊದಲಿಗೆ ಗ್ರೈಂಡ್ ಮಾಡ್ಕೊಂಬಿಡೋಣ. ಕೊಬ್ಬರಿ, ತೆಂಗಿನ ತುರಿ, ಹಸಿಮೆಣಸಿನ್ಕಾಯಿ ಒಂದು 4-5 ತೊಗೊಂಡಿದ್ದೀನಿ ಖಾರದ ತಕ್ಕಷ್ಟು, ಬೆಳ್ಳುಳ್ಳಿ, ಅಲ್ಲ, ಪುದೀನ ಅಥವಾ ಮರ್ಗ ಅಂತಲೂ ಕರೀತಾರೆ, ಹಾಗೆ ಕೊತ್ತಂಬರಿ ಒಂದು ಹಿಡಿಯಷ್ಟು ತೊಗೊಂಡಿದ್ದೀನಿ. ಇದನ್ನೆಲ್ಲನೂ ಸ್ವಲ್ಪ ನುಣ್ಣಗೆ ರುಬ್ಕೋಬೇಕು. ನೆಕ್ಸ್ಟು ಒಂದು ಕುಕ್ಕರಿಗೆ ಆಯಿಲ್ ಹಾಕ್ಕೊಂಡಿದ್ದೀನಿ. ಮಸಾಲೆ ಐಟಮ್ಸು ಜೀರಿಗೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಉಳ್ಳಾಗಡ್ಡಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಉಳ್ಳಾಗಡ್ಡಿನ. ಸೊ ಚೆನ್ನಾಗಿ ಒಂದ್ಸತಿ ಉಳ್ಳಾಗಡ್ಡಿನ ಫ್ರೈ ಮಾಡ್ಕೋಬೇಕು. ಈಗ ನುಣ್ಣಗೆ ರುಬ್ಕೊಂಡಿರೋ ಮಸಾಲೆನ ಹಾಕಿದ್ದೀನಿ ನಾನು. ಅದನ್ನು ಒಂದ್ಸತಿ ಉಳ್ಳಾಗಡ್ಡಿ ಮತ್ತು ಆ ಮಸಾಲೆ ಜೊತೆ ಫ್ರೈ ಮಾಡ್ಕೋಬೇಕು. ಆಮೇಲೆ ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ. ನಾನು ಒಂದು ಮೀಡಿಯಮ್ ಸೈಜ್ ಬೀಟ್ರೂಟ್ ತೊಗೊಂಡಿದ್ದೀನಿ, ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ, ಹಾಗೆ ಒಂದು ಬೌಲು ಬಟಾಣಿ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಒಂದ್ಸತಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಆ ಮಸಾಲೆ ಜೊತೆ ಅದೆಲ್ಲ ತರಕಾರಿ ಬೇಯೋದ್ರಿಂದ ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ ಪಲಾವ್ಗೆ. ಸೊ ಈಗ ಒಂದು ಟೊಮ್ಯಾಟೊ ತೊಗೊಂಡಿದ್ದೀನಿ. ಟೊಮ್ಯಾಟೊ ಆಪ್ಷನಲ್ಲು, ನಿಮಗೆ ನಿಂಬೆಹಣ್ಣು ಕೂಡ ಯೂಸ್ ಮಾಡ್ಬೋದು. ಈಗ ನೆನೆಸಿಟ್ಟಿರೋ ಅಕ್ಕಿನ ಹಾಕ್ಕೊಳ್ತಿದ್ದೀನಿ. ಸೊ ಅಕ್ಕಿನ ಒಂದ್ಸತಿ ಆ ವೆಜಿಟೇಬಲ್ ತರಕಾರಿ ಜೊತೆ ಫ್ರೈ ಮಾಡ್ಕೊಳ್ತಿದ್ದೀನಿ. ಸೊ ಇದರಿಂದ ಪಲಾವನ್ನು ಉದುರಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು MTR ಪಲಾವ್ ಮಸಾಲ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದರಿಂದ ಪಲಾವ್ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ನೀವೆಲ್ಲರೂ ಒಂದ್ಸತಿ ಟ್ರೈ ಮಾಡಿ ನೋಡಿರಿ. ಈಗ ನಾನು 2 ಕಪ್ಸ್ ರೈಸ್ಗೆ 4 ಕಪ್ಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ. 4 ಕಪ್ಸ್ ಹಾಕೋಬೋದು, ಅದು 3.5 ಕಪ್ಸ್ ಹಾಕಿದ್ರೂ ಪರವಾಗಿಲ್ಲ, ನೀವು ಸ್ವಲ್ಪ ಉದುರು ಇಷ್ಟಪಡ್ತೀನಿ ಅಂತಂದರೆ. ಸೊ ನಾನಿಲ್ಲಿ ಎಕ್ಸಾಕ್ಟ್ಲಿ 4 ಕಪ್ಸ್ ಹಾಕ್ಕೊಂಡಿದ್ದೀನಿ. ಸಾಲ್ಟು ರುಚಿಗೆ ತಕ್ಕ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಸೊ ಇದು ಕುದಿ ಬರುವಾಗ ನಾನು ಕುಕ್ಕರ್ ಮುಚ್ಚಳನ ಮುಚ್ಚಿದ್ದೀನಿ. ಸೊ ನಾನು 2 ವಿಷಲ್ ತೊಗೊಂಡಿದ್ದೀನಿ. ಸೊ ಈ ರೈಸ್ಗೆ 2 ವಿಷಲ್ ಸಾಕಾಗುತ್ತೆ. ನೋಡಿ ಎಷ್ಟು ಉದುರಾಗಿ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ. ಇಷ್ಟ ಆದರೆ ನೀವು ಕೂಡ ಲೈಕ್ ಮಾಡಿ. ಥ್ಯಾಂಕ್ ಯು.